ವಿದ್ಯಾರ್ಥಿಗಳೇ ಈಗ ಇದು ಮಾಡ್ರಿ. ಒಂದು ಫೋಟೋ 13 ಸೆಂಟಿಮೀಟರ್ ಉದ್ದ, 7 ಸೆಂಟಿಮೀಟರ್ ಅಗಲವಿದೆ. ಅದಕ್ಕೆ ಕಟ್ಟಿಗೆ ಕಟ್ಟನ್ನು ಹಾಕಲು ಎಷ್ಟು ಉದ್ದವಾದ ಕಟ್ಟಿಗೆ ತುಂಡಿಗೆ ಎಷ್ಟು ಉದ್ದವಾದ ಕಟ್ಟಿಗೆಯ ತುಂಡಿಗೆ 20 ರೂಪಾಯಿಗೆ 1 ಮೀಟರ್ನಂತೆ ಎಷ್ಟು ರೂಪಾಯಿ ಬೇಕಾಗುತ್ತದೆ? ನೋಡ್ರಿ ಎಷ್ಟು ಮಹತ್ವದ. ಈಗ ನಾವು ಸುತ್ತಳತೆ ತಗೋ ಫೋಟೋ ಕಟ್ ಹಾಕೋದಂದ್ರೆ ಏನು ಮಾಡ್ಬೇಕು? ನಾವು ಫೋಟೋ ಕಟ್ ಹಾಕೋದಂದ್ರೆ ಏನು ಮಾಡ್ಬೇಕಪ್ಪ? ಸುತ್ತಳತೆ ತೆಗಿಬೇಕು. ಫೋಟೋ ದಂಡಿಗೊಂಡು ಹಾಕ್ತಾರಲ್ಲ, ಕಟ್ಟಿಗೆದ ದಂಡಿಗೊಂಡು ಹಾಕ್ತಾರಂದ್ರೆ ಕಟ್ಟು ಅಂದ್ರೆ ಏನು? ಸುತ್ತಳತೆ. ಓಕೆ, ಫೋಟೋದ ಸುತ್ತಳತೆ ನೋಡೋಣ. ಸುತ್ತಳತೆ ಬರೋಬ್ಬರಿ 2 ದುಂಡು ಕೌಸ್ ಉದ್ದ ಪ್ಲಸ್ ಅಗಲ 2 ದುಂಡು ಕೌಸ್ 13 ಪ್ಲಸ್ 7 ಬರೋಬ್ಬರಿ 2 ಗುಂಡ್ಲೆ 20, 22 40 ಸೆಂಟಿಮೀಟರ್. ಎಷ್ಟು ಫೋಟೋ ಕಟ್ಟದ ಅಳತೆ ಎಷ್ಟಾಗ್ತದೆ? 40 ಸೆಂಟಿಮೀಟರ್ ಆಯ್ತು. 1 ಮೀಟರ್ಗೆ 20 ರೂಪಾಯಿ ಅಂತಂದ್ರೆ ಅದನ್ನು ನೀವು 1 ಮೀಟರ್ ಬರೋಬ್ಬರಿ ಎಷ್ಟು? 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಹಿಂಗೆ ತಿಳ್ಕೊಬೇಕು ನೋಡು. 1 ಮೀಟರ್ ಬರೋಬ್ಬರಿ 1 ಮೀಟರಿಗೆ 20 ರೂಪಾಯಿ. 1 ಮೀಟರ್ಗೆ 20 ರೂಪಾಯಿ ಅಂದ್ರೆ 40 ಸೆಂಟಿಮೀಟರ್ ಅದ ಅಂತಂದ್ರೆ ನೀವು 100 ಸೆಂಟಿಮೀಟರಿಗೆ 20 ರೂಪಾಯಿ. 40 ಸೆಂಟಿಮೀಟರಿಗೆ ಬರೋಬ್ಬರಿ ಎಷ್ಟು? ಅದನ್ನು ಮೀಟರ್ ಇದ್ದದ್ದು ಸೆಂಟಿಮೀಟರ್ದ ಮಾಡ್ಕೋಬೇಕು ನೀವು. 40 ಗುಂಡ್ಲೆ 20 ಸರಾಸವಾಗಲಿ 100. ನೋಡಿ, ಇವು 2 ಪೂಜೆ ಅದು, ಇವು 2 ಪೂಜೆ. 4 8 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 8 ರೂಪಾಯಿ. ಉತ್ತರ ಸಂಖ್ಯೆ ಬಿ. ಎಕ್ದಮ್ ಸರಳ. ಇಲ್ಲಿ ಒಂದು ನಿಮಗೆ ಥಿಂಕಿಂಗ್ ಪವರ್ ಎಲ್ಲಿ ಚೇಂಜ್ ಮಾಡ್ತಾನಂದ್ರೆ ಮೀಟ್ರದಾಗ ಬೆಲೆ ಕೊಟ್ಟಾನ, ಸೆಂಟಿಮೀಟರ್ದಾಗ ಮಾನ್ ಕೊಟ್ಟಾನ. ಇಷ್ಟೇ ನೀವು ತಿಳ್ಕೊಬೇಕಾದದ್ದು. ನೋಡಲ್ಲ, ಸುತ್ತಳತೆ ಬರೋಬ್ಬರಿ 2 ಉದ್ದ ಪ್ಲಸ್ ಅಗಲ 13 ಪ್ಲಸ್ 7, ಆಮೇಲೆ 2 ಗುಂಡ್ಲೆ 40 ಸೆಂಟಿಮೀಟರ್ ಆಯ್ತು. 1 ಮೀಟರ್ಗೆ 20 ರೂಪಾಯಿ ಅಂದ್ರೆ ನೀವು ಇದೊಂದು ಸೆಂಟಿಮೀಟರ್ ಅದ ಅಂದ್ರೆ ನೀವು 100 ಸೆಂಟಿಮೀಟರ್ ಮಾಡ್ಕೋಬೇಕು. ಇಲ್ಲಿ ಥಿಂಕಿಂಗ್ ಪವರ್, ಮೆಂಟಲ್ ಎಬಿಲಿಟಿ ಅದನ್ನೋ ಇಲ್ಲೋ. ಈ ಹುಡುಗ 100 ಸೆಂಟಿಮೀಟರ್ ಮಾಡ್ಕೋತಾನೋ ಇಲ್ಲೋ. 1 ಮೀಟರ್ಗೆ 20 ರೂಪಾಯಿ ಆದ್ರೆ 40 ಕೆಟ್ಟ ಅಂದ್ರೆ ಕಂಡಾಬಿಡಿ ದುಡ್ಡು ಬರ್ತದೆ. ಎಷ್ಟಾಗ್ತದೆ ನೋಡ್ರಿ ಅದು. 1 ಮೀಟರ್ ಮಾಡ್ಕೊಂಡ್ಬಿಟ್ರೆ ಅದು 1 ಮೀಟರ್ಗೆ 20, 40 ಮೀಟರ್ಗೆ ಎಷ್ಟು ಅಂದ್ರೆ 800 ರೂಪಾಯಿ ಆಗ್ತದೆ. ಅದನ್ನು ಹಾಕಿದೆ ಉತ್ತರ. ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಮಾಡೋ ಸಂಬಂಧ ಹಿಂಗೆ ಲೆಕ್ಕಗಳನ್ನು ಹಾಕ್ತಿರ್ತಾನೆ. ಈಗ ನೋಡಿ, 1 ಮೀಟರ್ಗೆ 20 ರೂಪಾಯಿ ಆದ್ರೆ 100 ಸೆಂಟಿಮೀಟರ್ಗೆ 20 ಅಂತ ಬರ್ಕೋಬೇಕು. ಇದೇ ಮೆಂಟಲ್ ಎಬಿಲಿಟಿ. ಎಲ್ಲಿ ವಿಚಾರ ಮಾಡ್ತಾ ಇವೆಲ್ಲ ನವೋದಯದ ಬೀಳ್ತಕ್ಕಂಥ ಗಣಿತಗಳೇ. ನವೋದಯದನ್ನು ಸೈನಿಕ್ ಸ್ಕೂಲ್ಗೆ ಬಿದ್ದಾವೆ, ಸೈನಿಕ್ ಸ್ಕೂಲ್ದನ್ನು ನವೋದಯಕ್ಕೆ ಬಿದ್ದಾವೆ. ಈಗ ನೋಡ್ರಿ, ಎಲ್ಲ ರೀತಿಯಿಂದ ನೋಡಿದ್ರೆ 1 ಮೀಟರ್ಗೆ 20, 40 ಅಂದ್ರೆ ಎಷ್ಟಾಗ್ತದೆ? 800 ರೂಪಾಯಿ ಆಗ್ತದೆ. ಯಾಕಂದ್ರೆ ನೀವು ಹಂಗೆ ಮಾಡ್ತೀರಿ ಅಂತ ತಿಳ್ಕೊಂಡೆ ಅವ 1 ಮೀಟರ್ಗೆ 20 ರೂಪಾಯಿ ಆದರೆ ಅದನ್ನು ನೀವು ಹೆಂಗೆ ಬರ್ಕೋಬೇಕು? 100 ಸೆಂಟಿಮೀಟರ್ಗೆ 20 ರೂಪಾಯಿ ಆದರೆ 40 ಸೆಂಟಿಮೀಟರ್ಗೆ ಎಷ್ಟು? ಇದೇ ವಿಚಾರ ಶಕ್ತಿ ಲೆಕ್ಕಗಳು. ಉತ್ತರ ಸಂಖ್ಯೆ 8. ನೋಡ್ರಿ, ಇನ್ನೊಂದ್ಸಲ ಚೆನ್ನಾಗಿ ನೋಡಿಕೊಂಡು ಫೇರ್ದಾಗ ಬರ್ಕೋ. ಸುತ್ತಳತೆ ವಿಸ್ತೀರ್ಣ ಬರ್ತಾವೆ ಈಗ ನಿಮಗೆ. ಬರೀ ಲೆಕ್ಕ ಕಂಡು ಹಿಡಿಬೇಕಷ್ಟೇ.